ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಳಗಿಸಿಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ. ಪವಿತ್ರಾತ್ಮರೇ, ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ. ಕೇಳಿದ ಮಾತ್ರ ಅಲ್ಲದೆ ಸ್ವಾಮಿ, ಒಂದೊಂದು ದಿವಸಗಳನ್ನು ಸ್ವಾಮಿ ಹಾದು ಹೋಗಲಿಕ್ಕೆ ಸಹಾಯ ಕೃಪೆ ಸ್ವಾಮಿ ನೀನು ಸಹಾಯ ಮಾಡು. ಮನುಷ್ಯನಿಂದ ಮಾತ್ರ ಸಾಧ್ಯವೇ ಇಲ್ಲ ಜಾವೆ. ಅದಕ್ಕಾಗಿ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇನೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಅದರಲ್ಲಿ 36ನೇ ವಚನವನ್ನು ತೆಗೆದುಕೊಳ್ಳೋಣ. ಇದು ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲ ತಿಳಿಯದ ಕಾರಣ ಎಚ್ಚರವಾಗಿರಬೇಕು ಎಂಬುದಾಗಿ ಈ ಸಂದೇಶ ಆಗಿದೆ. ಹಾಲೆಲೂಯ. ಇಲ್ಲಿ 36ನೇ ವಚನದಲ್ಲಿ ಏನು ಹೇಳ್ತಿದೆ? ಇದಲ್ಲದೆ ಆ ದಿನದ ವಿಷಯವೂ ಆ ಗಳಿಗೆಯ ವಿಷಯವೂ ತಂದೆಯೊಬ್ಬರಿಗೆ ತಿಳಿಯದೆ ಹೊರತು ಮತ್ತಾರಿಗೂ ತಿಳಿಯದು. ಹಾಲೆಲೂಯ. ಯಾವ ದಿನ ಕಡೇ ಗಳಿಗೆ, ಈ ಲೋಕ ಅಂತ್ಯದ ದಿನ ತಂದೆಗೆ ಬಿಟ್ಟರೆ ಮತ್ತಾರಿಗೂ ತಿಳಿಯದು. ಅದಕ್ಕಾಗಿ ಯಾವಾಗಲೂ ಬರ್ತಾರೆ ಅನ್ನೋದನ್ನು ಯಾರನ್ನು ನಾವು ತಿಳಿಯಬಾರದು. ನಮ್ಮ ಕೆಲಸ ರೆಡಿಯಾಗಿರುವುದು. ಹಾಲೆಲೂಯ. ಸಿದ್ಧರಾಗಿ ಇರ್ಲಿಕ್ಕೋಸ್ಕರನೇ ದೇವರು ನಮ್ಮನ್ನ ಕರೆದಿರೋದು, ಇನ್ನು ಯಾವಾಗಲೂ ಸಿದ್ಧರಾಗಿ ಅನ್ನೋದಕ್ಕೆ ಅಲ್ಲ. ಇಲ್ಲಿ ತಂದೆ ಒಬ್ಬರಿಗೆ ಬಿಟ್ಟರೆ ಮತ್ತಾರಿಗೂ ತಿಳಿಯದು ಅಂತ ಈ ಸಂದೇಶ ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದೆ. ಹಾಲೆಲೂಯ. ಪರಲೋಕದಲ್ಲಿ ಇರುವ ದೂತರಿಗೂ ತಿಳಿಯದು. ಹಾಲೆಲೂಯ. ನೋಡಿ, ಪರಲೋಕದಲ್ಲಿರುವ ದೂತರಿಗೂ ದೇವರ ಬರೋಣದು ವಿಷಯ ತಿಳಿಯದು. ಅವಾಗ ನಾವು ಯಾವ ಲೆಕ್ಕ? ಹಾಲೆಲೂಯ. ಎಷ್ಟೋ ಜನ ನಾವು ಪ್ರಾರ್ಥನೆಯಲ್ಲಿದ್ದೇವೆ, ವಾಕ್ಯವನ್ನು ಓದುತ್ತೇವೆ, ವಾಕ್ಯ ಧ್ಯಾನ ಮಾಡುತ್ತೇವೆ, ಹಾಡುಗಳನ್ನು ಹಾಡುತ್ತೇವೆ, ಸಭೆಗಳಿಗೆ ಹೋಗ್ತಾ ಇದ್ದೇವೆ. ಆದರೆ ಆ ದಿನಗಳಲ್ಲಿ ದೂತರಿಗೆ ತಿಳಿಯದು ಎಂಬುದಾಗಿ ಇಲ್ಲಿ ಪ್ರಕಟ ಮಾಡಿದ್ದಾರೆ ದೇವರು. ಅವಾಗ ನಮ್ಮ ನಿಮ್ಮ ಕತೆ ಏನಾಗ್ಬೋದು? ಹಾಲೆಲೂಯ. ಇದನ್ನ ಕೇಳುವಾಗ್ಲೇ ಭಯ ಆಗ್ತದೆ. ಅವಾಗ ನಾವು ಏನು ಇಷ್ಟು ವರ್ಷ ಪ್ರಾರ್ಥನೆಯಲ್ಲಿ ಇದ್ದೂ ಕೈ ಬಿಡಲ್ಪಟ್ಬಿಟ್ರೆ ಕತೆ ಏನು? ಬೇರೆ ಜಾಗ ಇಲ್ವಲ್ಲ. ಒಂದು ಪರಲೋಕ ಸಿಗಬೇಕು, ಇಲ್ಲಾಂದ್ರೆ ಇಹಲೋಕದ ಅಧಿಪತಿ ಕೈಯಲ್ಲಿ ಸಿಕ್ಕಾಕೋಬೇಕು. ಎರಡು ಆಪ್ಷನ್ನೇ ಇರೋದು. ಇದರಲ್ಲಿ ನಾವು ದಿನೇ ದಿನೇ ಎಚ್ಚೆತ್ಕೊಂಡಿರಬೇಕಾಗಿದೆ. ಏನೇ ಎಚ್ಚೆತ್ಕೊಂಡ್ರು ದುರಾತ್ಮನು ಬಂದು ನಮ್ಮಲ್ಲಿ ಬಹಳ ಕೆಲಸಗಳನ್ನ ಮಾಡ್ತಾನೆ, ಕುಯುಕ್ತಿ ಕೆಲಸಗಳನ್ನ ಮಾಡ್ತಾನೆ. ನಮ್ಮ ಮೈಂಡ್ ಸೆಟ್ಟನ್ನೇ ಬೇರೆ ಕಡೆನ ಚೇಂಜ್ ಮಾಡ್ತಾನೆ, ವೈರತ್ವ ತಂದಿಡ್ತಾನೆ, ಜಗಳಗಳು ತಂದಿಡ್ತಾನೆ, ಒಬ್ಬರನ್ನ ಕಂಡ್ರೆ ಒಬ್ರು ಆಗುವುದಿಲ್ಲ ಆ ರೀತಿ ತಂದಿಡ್ತಾನೆ. ಹಾಲೆಲೂಯ. ಒಂದು ವಿಶ್ವಾಸಿ ಕಂಡ್ರೆ ಇನ್ನೊಂದು ವಿಶ್ವಾಸಿಗೆ ಆಗುವುದಿಲ್ಲ, ಒಂದು ಸಭೆಗಳನ್ನ ಕಂಡ್ರೆ ಇನ್ನೊಂದು ಸಭೆಗೆ ಆಗುವುದಿಲ್ಲ. ಇದು ಯಾರು ಮಾಡ್ತಾರೆ? ಸೈತಾನನಿಗೆ ನೀವು ಕಿವಿ ಕೊಡೋದ್ರಿಂದನೇ ಇವೆಲ್ಲ ನಡೀತಾ ಇದೆ. ಹಾಲೆಲೂಯ. ಎಲ್ಲ ಕಡೆನೂ ನಾವು ಈ ರೀತಿಯ ಕಿವಿ ಕೊಡ್ತಾ ಇದ್ರೆ ಖಂಡಿತ ಮುಂದೆ ಏನಾಗ್ತದೋ ದೇವರಿಗೆ ಗೊತ್ತು. ಹಾಲೆಲೂಯ. ಹಾಗಾಗಿ ಇಲ್ಲಿ ಮಗನಿಗೂ ನೋಡಿ, ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಹನ ದಿನಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನು ಪ್ರತ್ಯಕ್ಷತೆಯೂ ಇರುವುದು. ನೋಹನ ದಿನಗಳಲ್ಲಿ ಹೇಗಿತ್ತು? ಜಲಪ್ರಳಯ ಇತ್ತು. ಹಾಲೆಲೂಯ. ಅವರು ಎಷ್ಟೋ ದೇವರ ವಾಕ್ಯವನ್ನ ಸಾರಿದ್ರು, ಸುವಾರ್ತೆಗಳನ್ನ ಹೇಳಿದರು. ನಂಬದೇ ಇರುವವರು ಎಷ್ಟೋ ಜನ ಇದ್ದಾರೆ, ಪರಿಹಾಸ್ಯ ಮಾಡಿದವರಿದ್ದಾರೆ. ಹಾಲೆಲೂಯ. ಇವತ್ತು ದೇವರ ವಾಕ್ಯವನ್ನ ಸಾರುವಾಗ, ಹೇಳುವಾಗ, ಒಂದು ದಿವಸ ಈ ಲೋಕ ಅಳಿದು ಹೋಗ್ತದೆ ಎಂಬುದಾಗಿ ಹೇಳುವಾಗ ಜನ ನಗಾಡ್ತಾರೆ. ಹಾಲೆಲೂಯ. ಊರಿಗೆ ಹೇಳೋದು ಬೇಡ,
ಅಕ್ಕಪಕ್ಕದಲ್ಲೇ ಜನಗಳು ಕೇಳುವುದಿಲ್ಲ. ಹಾಲೆಲೂಯ. ಹಾಗಾಗಿ ನೋಡಿ ಇರುವುದು, ಹಾಗೇ ಜಲಪ್ರಳಯವು ಮುಂಚೆ ಆ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿದ್ದ ಪ್ರಳಯ ಅಂದ್ರೆ ಮದುವೆ ಮಾಡಿ ಕೊಡ್ತಾ ಇದ್ರು, ಉಣ್ಣುತ್ತಾ ಇದ್ರು, ಕುಡಿತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು. ಹಾಲೆಲೂಯ. ನೋಹನು ಹೋಗಿ, ದೇವರು ನನಗೀಗ ಪ್ರಕಟ ಮಾಡಿದ್ದಾರೆ, ಭೂಮಿ ಮೇಲೆ ಜಲಪ್ರಳಯ ಬರ್ತದೆ, ನೀವೆಲ್ಲ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ನೋಹನು ಹೇಳುವಾಗ ಯಾರೂ ಕಿವಿಗೊಡಲಿಲ್ಲ. ಹಾಗಾಗಿ ಆ ದಿನಗಳಲ್ಲಿ ಆದ ರೀತಿಯೇ ಈಗಲೂ ಆಗ್ಬಾರ್ದು ಅಂತ ದೇವರ ಎಚ್ಚರಿಕೆ ನಮ್ಮನ್ನು ತೋರಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯ. ಹಾಗೆ ಪ್ರಳಯದ ನೀರು ಬಂದ ಎಲ್ಲರನ್ನೂ ಬಡೆದುಕೊಂಡು ಹೋಗುವ ತನಕ ಏನೂ ತಿಳಿಯದೆ ಇದ್ದಾರಲ್ಲ. ಹಾಲೆಲೂಯ. ನೋಡಿ, ಜಲಪ್ರಳಯ ಬಂದು ಇವ್ರಿಗೆಲ್ಲ ಬಡಿದುಕೊಂಡು ಹೋಗುವವರೆಗೂ ಇವ್ರಿಗೇನು ತಿಳಿದಿಲ್ಲ. ಅಷ್ಟು ಮತ್ತರಾಗಿದ್ದಾರೆ, ಅಷ್ಟು ಲೋಕದೊಳಗಿದ್ದಾರೆ, ದೇವರ ಭಯವೇ ಇಲ್ಲ. ಹಾಲೆಲೂಯ. ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಬಂಗಲೆ ಇದೆ, ನನ್ನ ಹತ್ರ ಗಾಡಿಗಳಿದೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀಯ? ಆ ದಿನಗಳಲ್ಲಿ, ನೋಹನ ದಿನಗಳಲ್ಲಿ ನೋಡ್ಬೇಕು, ಆ ಚರಿತ್ರೆಗಳನ್ನ ಓದುವಾಗ ಗೊತ್ತಾಗ್ತದೆ. ಎಷ್ಟು ಜನ ಶ್ರೀಮಂತರಿದ್ರು, ಎಷ್ಟು ಜನ ಬಡವರಿದ್ರು. ಹಾಲೆಲೂಯ. ಅವರಿಗೆ ಹಣ ಕಾಪಾಡ್ತಾ, ಅವ್ರ ಬಲ ಕಾಪಾಡ್ತಾ. ಹಾಲೆಲೂಯ. ಇಲ್ಲ, ದೇವರ ಹಸ್ತದ ಕೆಳಗೆ ಬಂದಿದ್ದರೆ ಬದುಕುಕೊಳ್ಳುವರು. ಈಗಲೂ ಹಾಗೆ ಅದೇ ರೀತಿಯ ದೇವರು ಸ್ವಾಮಿ ಹೇಳ್ತಾ ಇದ್ದಾರೆ. ಈಗ ಇಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಶಾಂತಿಯನ್ನು ಕೊಡ್ತೇನೆ, ಸಮಾಧಾನ ಕೊಡುತ್ತೇನೆ, ನಿತ್ಯ ಜೀವ ಕೊಡ್ತಾ ಇದ್ದೇನೆ ಫ್ರೀಯಾಗಿ. ಒಂದು ಉದ್ಯೋಗ ತೆಗೆದುಕೊಳ್ಬೇಕಾದ್ರೆ, ಒಂದು ನೌಕರಿ ತೆಗೆದುಕೊಳ್ಬೇಕಾದ್ರೆ ಒಂದು ಹಣವನ್ನು ಕೊಡಬೇಕು, ಒಂದು ಇನ್ವೆಸ್ಟ್ ಮಾಡಬೇಕು, ಏನೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಎಷ್ಟು ವರ್ಷ ಬಲ ಇರೋ ತನಕ. ಆಮೇಲೆ ಇಲ್ಲಿ ದೇವರು ಕರೀತಾ ಇದ್ದಾರೆ, ಉಚಿತವಾಗಿ ನಿನಗೆ ಪರಲೋಕ ರಾಜ್ಯ ಕೊಡ್ತಾ ಇದ್ದೇನೆ, ಬಾರಪ್ಪ. ಸಹೋದರ ಸಹೋದರಿಯರೇ, ಯಾರು ಕೇಳ್ತಾ ಇಲ್ಲ. ಅದರಲ್ಲಿ ಎಷ್ಟು ಜನ ನ್ಯಾಯಬದ್ಧವಾಗಿ ದೇವರಿಗೆ ವಿಧೇಯರಾಗಿ ನಡೀತಾ ಇದ್ದೀವೋ ನಮಗೆ ತಿಳಿಯದು. ಯಾಕಂದ್ರೆ ಮನುಷ್ಯನ ಮನಸ್ಸಿನ ಒಳಗೆ ಹೋಗಿ ನಾವು ಯಾರೂ ನುಗ್ಗಿ ನೋಡ್ಲಿಕ್ಕೆ ಆಗುವುದಿಲ್ಲ. ಮೇಲ್ಗಡೆ ನೋಡ್ಲಿಕ್ಕೆ ಚಂದ, ಒಳಗಡೆನೆ ಸರಿ ಇರುವುದಿಲ್ಲ. ಅದಕ್ಕೆ ಹೇಳ್ತಾರಲ್ಲ ಯೇಸ್ವಾಮಿ, ಎಲೆ ಸಮಾಧಿಗಚ್ಚಿದ ಸುಣ್ಣಗಳೇ, ಇನ್ನೆಷ್ಟು ಕಾಲ ನಿಮ್ಮನ್ನ ನಾನು ಸಹಿಸಿಕೊಳ್ಳಲಿ. ಹಾಲೆಲೂಯ. ಸಮಾಧಿಗಚ್ಚಿದ ಸುಣ್ಣಗಳಂದ್ರೆ ನೋಡ್ಲಿಕ್ಕೆ ಮಾತ್ರ ಅಂದ ಚಂದವಾಗಿದ್ದೀರಿ, ನೋಡ್ಲಿಕ್ಕೆ ಮಾತ್ರ ವಾಕ್ಯ ಉಪದೇಶದಲ್ಲಿದ್ದೀರಿ, ಎದುರುಗಡೆ ಸಿಕ್ಕರೆ ಪ್ರೈಸ್ ಲಾರ್ಡ್ ಅಂಕಲ್, ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್ ಸಿಸ್ಟರ್. ಹಾಲೆಲೂಯ. ಆದ್ರೆ ಒಳಗಡೆ ನಿನ್ನ ಮನಸ್ಸು ಹೇಗಿದೆ ಅದ್ರ ಮೇಲೆ ತೀರ್ಪು. ಹಾಲೆಲೂಯ. ಎಲ್ಲರಿಗೂ ಸೇರಿ, ಇನ್ಕ್ಲೂಡ್ ನನಗೂ ಸೇರಿನೇ. ನನಗೇನು ದೇವರನ್ನು ಸುಮ್ಮನೆ ಬಿಡ್ತಾರಲ್ಲ, ನಾನು ಸರಿ ಇಲ್ಲ ಅಂದ್ರೆ ನನಗೂ ದಂಡನೆನೆ. ಅದಕ್ಕಾಗಿ ಎಲ್ಲ ಬಿಡ್ಬೇಕು, ಶುದ್ಧರಾಗ್ಬೇಕು, ನೀತಿಯನ್ನು ಅನುಸರಿಸ್ಬೇಕು, ಧರ್ಮವನ್ನ ಕಾಪಾಡ್ಬೇಕು. ದೇವರ ಮಕ್ಕಳು ಕಷ್ಟದಲ್ಲಿದ್ದಾಗ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇವತ್ತು ನಮ್ಮ ಸಹೋದರರು, ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ, ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಅವರಿಗೋಸ್ಕರ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರೆ ನಮಗೆ ತಿಳಿಯೋದು. ಆದರೆ ನಿನ್ನೆ ಆಪರೇಷನ್ಗಿಂತ ಮುಂಚೆ ನಾವು ನೇರವಾಗಿ ಫೋನ್ನಲ್ಲಿ ಮಾತನಾಡಿ, ಅವ್ರ ಕಿವಿಯಲ್ಲಿ ಫೋನ್ ಇಟ್ಕೊಳ್ಳಿ, ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ದೇವರು ಯಾವ್ದಾರು ಒಂದು ಪ್ರಾರ್ಥನೆ ಕೇಳಿ ಅವರಿಗೆ ಆಪರೇಷನ್ನು ಒಂದು ಇದಾಯಿತು, ಒಂದು ಬ್ಲಾಕ್ ಆಗಿತ್ತು ಅಂತ ಹೇಳಿದರು. ಅದನ್ನು ಏನು ಸ್ಟೆಂಟ್ ಅದೆಲ್ಲ ಹಾಕಿ ಸರಿ ಮಾಡಿದ್ದಾರೆ, ಅದು ಸಕ್ಸಸ್ ಆಗಿದೆ.
ದೇವರಿಗೆ ಸ್ತೋತ್ರ ಮಾಡಬೇಕು. ಯಾಕಂದ್ರೆ ಪ್ರಾರ್ಥನೆಯಿಂದ ಎಲ್ಲವನ್ನು ಜಯಿಸಬಹುದು ಎಂಬುದಾಗಿ ದೇವರೇ ನಮಗೆ ಕಲಿಸಿಕೊಟ್ಟಿದ್ದಾರೆ, ಮನುಷ್ಯನಲ್ಲ. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾರೆ, ಮನುಷ್ಯನನ್ನ ನೀನು ಆಶ್ರಯಿಸಬೇಡ, ಅವನು ಉಸಿರು ಹೋಗಲು ಮಣ್ಣಿಗೆ ಸೇರ್ತಾನ. ಸಂಕಲ್ಪ ಅವತ್ತೇ ಹಾಳಾಯಿತು. ಹಲ್ಲೆಲೂಯ. ಯಾವುದೇ ಕಾರಣಕ್ಕೂ ಮನುಷ್ಯನನ್ನ ನಂಬಬೇಡ. ಹಲ್ಲೆಲೂಯ. ಹಾಗಾಗಿ ಇಲ್ಲಿ ಕೆಳಗೆ ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಆವಾಗ ಇಬ್ಬರು ಹೊಲದಲ್ಲಿ ಇರುವರು, ಒಬ್ಬನು ತೆಗೆಯಲ್ಪಡುವನು, ಒಬ್ಬನು ಬಿಡಲ್ಪಡುವನು. ನೋಡಿ, ನಂಬಿಕೆ ಇರುವವನು, ನಂಬಿಕೆ ಇಲ್ಲದವನು ಇಬ್ರು ಹೊಲದಲ್ಲಿ ಕೆಲಸ ಮಾಡುವಾಗ ಇಲ್ಲಿ ದೇವರು ಇಲ್ಲಿ ಸಾಣಿಸ್ತಾರೆ ಜರಡೆ ಹಾಕಿ. ಇಲ್ಲಿದೆ, ಇಬ್ಬರು ಹೊಲದಲ್ಲಿ ಒಬ್ಬನು ನೋಡಿ, ಇಬ್ಬರು ಹೊಲದಲ್ಲಿ ಕೆಲಸ ಮಾಡುವಾಗ ಒಬ್ಬನು ತೆಗೆಯಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಯಾರು ತೆಗೆಯಲ್ಪಡುವರು ಅಂದ್ರೆ, ಎತ್ತಲ್ಪಡುವರು ಅಂದ್ರೆ ಯಾರು? ದೇವರಿಗಾಗಿ ನಿಜವಾದ ಭಕ್ತಿಯಲ್ಲಿ ಇರುವಂತವನಿಗೆ ದೇವರು ಕರ್ಕೊಂಡು ಹೋಗ್ತಾರೆ. ಭಕ್ತಿಹೀನನು, ನಟನೆ ಮಾಡುವವನು, ದೇವ್ರಿಗೆ ಗೊತ್ತಲ್ಲ, ಅವನು ಇಲ್ಲೇ ಬಿಡಲ್ಪಟ್ಟಿದೆ ಅಂತ ಅರ್ಥ. ಹಲ್ಲೆಲೂಯಾ. ಬಿಡಲ್ಪಡುವನು. ಒಬ್ಬನು, ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಒಬ್ಬಳು ತೆಗೆಯಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ಹಲ್ಲೆಲೂಯಾ. ಬೀಸ ಕಲ್ಲಲ್ಲಿ ಕೂತುಕೊಂಡು ಇಬ್ಬರು ಸ್ತ್ರೀಯರು, ಸಹೋದರಿಯರು ಬೀಸ್ತಾ ಕೂತಿರ್ತಾರೆ. ಮನುಷ್ಯ ಕುಮಾರನು ಪ್ರತ್ಯಕ್ಷ ಕಾಲದಲ್ಲಿ ಇವೆಲ್ಲ ನಡೆಯುವುದು. ನಿನ್ನ ನಂಬಿಕೆ ದೇವರ ಮೇಲೆ ಇದೆಯೋ, ಇಲ್ಲ ಈ ಭೂಲೋಕದ ಮೇಲೆ ಇದೆಯೋ? ಇಲ್ಲಿ ಫಿಲ್ಟರ್ ಮಾಡ್ತಾರೆ ದೇವರು. ಇಬ್ಬರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಬ್ಬರೂ ಆಲಯಕ್ಕೆ ಹೋಗಿದ್ದಾರೆ, ಇಬ್ಬರೂ ಕಾಣಿಕೆ ಕೊಟ್ಟವ್ರೆ, ಇಬ್ಬರೂ ಪ್ರೀತಿಯಿಂದ ಇದ್ದಂಥವರೇ. ಇಲ್ಲಿ ಫಿಲ್ಟರ್ ಆಯ್ತು. ಏನಂತ? ದೇವರ ಹತ್ರ ನೀನು ಸರಿಯಾಗಿ ಇದ್ದವಳು ಎತ್ತಲ್ಪಡುವಳು, ನಟನೆ ಜೀವಿತವನ್ನು ಮಾಡಿಕೊಂಡು ಇರುವಂತವಳು ಬಿಡಲ್ಪಟ್ಟಳು. ಹಲ್ಲೆಲೂಯಾ. ವಾಕ್ಯ ಹಾಗೆ ಹೇಳ್ತದೆ. ಬೀಸುವ ಕಲ್ಲಲ್ಲಿ ಇಬ್ರು ಬೀಸಬೇಕಾದ್ರೆ ಒಬ್ಬರಿಗೆ ಬಿಡಲ್ಪಟ್ರು ಅಂದ್ರೆ ಯಾಕೆ ಬಿಡಲ್ಪಟ್ರು? ದೇವರು ಪಕ್ಷಪಾತಿನ? ನ್ಯಾಯಾಧಿಪತಿ ಅಲ್ವಾ? ನ್ಯಾಯವನ್ನೇ ಕಾಪಾಡುವರು ಅಲ್ವಾ? ಹಲ್ಲೆಲೂಯಾ. ಯಾರಿಗೂ ಬಿಡುವುದಿಲ್ಲ. ನೋಡಿ, ಮಗನಿಗೂ ತಿಳಿಯದು, ಎರಡನೇದು ದೇವದೂತರಿಗೂ ತಿಳಿಯದು. ಪ್ರತ್ಯಕ್ಷ ಕಾಲ. ಅಪ್ಪಾ ದೇವ, ಎಷ್ಟು ಜನ ದೇವರ ಹತ್ರ ಇದ್ದೀವೋ, ಎಷ್ಟು ಜನ ದೇವರಿಂದ ದೂರ ಇದ್ದೀವೋ ನನಗೆ ತಿಳಿಯದು. ಹಲ್ಲೆಲೂಯಾ. ಅದಕ್ಕಾಗಿ ನಾವೆಲ್ಲರೂ ಎಚ್ಚೆತ್ಕೊಂಡು ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ, ಹಾಗಿರದಂತೆ ನಮ್ಮ ಪ್ರಾರ್ಥನೆ ಹೇಗಿರಬೇಕು ದೇವರೇ? ಇಷ್ಟು ವರ್ಷಗಳ ಕಾಲ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆದು ಬಂದಿದ್ದೇವೆ ದೇವರೇ. ನಮ್ಮಿಂದ ಯಾವ್ದಾರ ತಪ್ಪುಗಳು ಆಗಿದ್ರೆ ಸ್ವಾಮಿ ದಯಮಾಡಿ ಅದನ್ನ ಕ್ಷಮಿಸ್ಬಿಡು ದೇವರೇ. ನಾನು ಎಲ್ಲಿ ಬಿದ್ದಿದ್ದೀನೋ ಅಲ್ಲಿಂದ ನಾನು ಪುನಃ ಎದ್ದೇಳಬೇಕು ದೇವರೇ. ಅದಕ್ಕೆ ನಿನ್ನ ಸಹಾಯ ಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡುವುದಾದರೆ ಖಂಡಿತ ಮತ್ತೆ ಆ ಜಾಗದಿಂದ ದೇವರು ಎತ್ತಲ್ಪಡ್ತಾರೆ. ಯಾಕಂದ್ರೆ ದೇವರು ನ್ಯಾಯಾಧಿಪತಿ. ಒಂದು ಆತ್ಮವನ್ನು ನಷ್ಟವಾಗಬಾರದು ಅಂತ ಸ್ವಾಮಿ ಹೇಳುತ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಈ ಆತ್ಮಗಳು ನಷ್ಟ ಆಗಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ಅದಕ್ಕಾಗಿ ನಮಗೆ ಈ ವಾಕ್ಯದ ಮುಖಾಂತರ ಸರಿಯಾದ ರೀತಿಯಲ್ಲಿ ನೀವು ನಡೆದುಕೊಳ್ಳಿರಿ, ನಟನೆ ಜೀವಿತವನ್ನು ಬಿಟ್ಟು ಬಿಡ್ರಿ ಬೇಡ ಅಂತಾರೆ. ಹಾಗಾಗಿ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ. ಕರ್ತನೆ, ನಿಮ್ಮ ಬರೋಣ ಸಮೀಪವಾಗಿದೆಯಲ್ಲಪ್ಪ. ಅದಕ್ಕಾಗಿ ನೀವು ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡುವಂತ ಪ್ರತಿಯೊಂದು ಕುಟುಂಬಗಳಿಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುಸ್ವಾಮಿ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.